ಎಲ್ಲ ಸಮುದಾಯಗಳಿಗೂ ಡಿಸಿಎಂ ಅವಕಾಶ ಸಿಗಬೇಕು ಅಂತ ಬೆಂಗಳೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಆಗ್ರಹಿಸ್ತಾ ಇದ್ದಾರೆ. ರಾಜಣ್ಣ ಡಿಸಿಎಂ ಸ್ಥಾನ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಸಚಿವ ಕೆ.ಎನ್. ರಾಜಣ್ಣ ಸೀನಿಯರ್ ಲೀಡರ್ ಇದ್ದಾರೆ, ಆದರೆ ಎಲ್ಲದಕ್ಕೂ ಅಂತಿಮ ತೀರ್ಮಾನ ಮಾಡೋದು ಹೈಕಮಾಂಡ್ ಅಂತ ಬೆಂಗಳೂರಿನಲ್ಲಿ ಸಚಿವ ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಈ ಮೂರು ಡಿಸಿಎಂ ವಿಚಾರಕ್ಕೆ ತಮ್ಮ ಬೆಂಬಲವನ್ನು ಪರೋಕ್ಷವಾಗಿ ಸೂಚಿಸ್ತಾ ಇದ್ದಾರೆ. ಅವರು ರಾಜಣ್ಣ ಸೀನಿಯರ್ ಲೀಡರು, ಬಹುತೇಕ ರಾಜಕೀಯ ವಿಶ್ಲೇಷಣೆ ಮಾಡಿ ಕೊಟ್ಟರೆ ಪಾರ್ಲಿಮೆಂಟ್ ಎಲೆಕ್ಷನ್ ಅನುಕೂಲ ಆಗಬಹುದು ಅಭಿಪ್ರಾಯ ಹೇಳಿದ್ದಾರೆ. ಅದನ್ನ ಪರಿಗಣಿಸೋದು ಬಿಡೋದು ಪಕ್ಷದ ಹೈಕಮಾಂಡ್ ಬಿಟ್ಟಿದ್ದಾರೆ. ರಾಜಣ್ಣವ್ರ ಹೇಳಿಕೆಗೆ ಸಹಮತ ಇದೆಯಾ ಸರ್ ತಮ್ಮದು? ಅದು ಅವರೆಲ್ಲ ರಾಜಕೀಯ ವಿಶ್ಲೇಷಣೆ ಮಾಡಿ ಬಹುತೇಕ ಆ ಥರ ಹೇಳಿರ್ತಾರೆ. ಅವ್ರು ಕೊಟ್ಟರೆ ಅನುಕೂಲ ಆಗ್ಬೋದು ಅಂತ. ಅನುಕೂಲದಾದ್ರೆ ಪಾರ್ಟಿ ಅದನ್ನೆಲ್ಲ ವೀಕ್ಷಣೆ ಮಾಡುತ್ತೆ, ಅನಲೈಸ್ ಮಾಡ್ತಾರೆ, ಡಿಸಿಷನ್ ಮಾಡ್ತಾರೆ. ಸಭೆ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಯಾವ್ದು ಅಜೆಂಡಾ ಇರಲಿಲ್ಲ. ಊಟಕ್ಕೆ ಕರೆದಿದ್ರು ಹೋಗಿದ್ವಿ, ಅಲ್ಲೇನು ಮಹತ್ತರ ರಾಜಕೀಯ ಚರ್ಚೆ ಆಗಲಿಲ್ಲ. ಹಂಗಾರೆ ನಿಗಮ ಮಂಡಳಿ ಚರ್ಚೆ ಅಪ್ರಸ್ತುತನ ಅಂತನ ಸರ್? ಡಿಸಿಎಂ ವಿಚಾರ ಅಪ್ರಸ್ತುತನ ಹೇಗೆ ಅಂತ ಸರ್? ಯಾವ್ದು ಅಪ್ರಸ್ತುತ ಅಂತ ಎಲ್ಲಿ ಹೇಳಿದೆ ನಾನು? ಎಲ್ಲಿ ಹೇಳಿದೆಪ್ಪ ಅಪ್ರಸ್ತುತ ಅಂತ? ಎಲ್ಲರೂ ನಮಗೆ ಅವಕಾಶ ಸಿಗಬೇಕು ಅಂತ ಕೇಳಿದ್ರಲ್ಲಿ ತಪ್ಪೇನಿದೆ? ಎಲ್ಲ ಸಮುದಾಯಗಳಿಗೂ ಸೂಕ್ತವಾದಂಥ ಸ್ಥಾನಮಾನ ಸಿಗಬೇಕು ಅಂತ ಕೇಳೋದು ಅದರಲ್ಲಿ ತಪ್ಪೇನಿಲ್ಲ, ನ್ಯಾಯಸಮ್ಮತವಾಗಿದೆ. ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತಲ್ಲ. ಲೋಕಸಭಾ ಚುನಾವಣೆಗೂ ಮುನ್ನ ಮಾಡಿದ್ರೆ ಒಳ್ಳೇದು ಅಂತಾನೆ ಸರ್? ಅಭಿಪ್ರಾಯ ಅವ್ರದ್ದು. ಇದೆಲ್ಲ ಒಳ್ಳೇದಲ್ವೋ ತೀರ್ಮಾನ ಮಾಡೋದು ಹೈಕಮಾಂಡ್ ಅಲ್ವಾ? ಕೆಲವು ಸಚಿವರನ್ನ ಕಣಕ್ಕಿಳಿಸಬೇಕು ಅಂತ ಲೋಕಸಭಾ ಚುನಾವಣೆ ಅದು ಸದ್ಯಕ್ಕೆ ಅವೆಲ್ಲ ಏನ್ ಗೊತ್ತಿಲ್ಲ. ಹೈಕಮಾಂಡ್ 10 ತಾರೀಕು ಬರ್ತಾ ಇದ್ದಾರೆ. ACC ಇನ್ಚಾರ್ಜ್ ಸೆಕ್ರೆಟರಿ ಅವರು ಎಲ್ಲ ಅಭಿಪ್ರಾಯ ಕೇಳ್ತಾರೆ. ಅದು ಅಭಿಪ್ರಾಯ ಹೆಂಗ್ ಬರುತ್ತೋ ನೋಡ್ಕೊಂಡು ಎಲ್ಲ ಒಗ್ಗಟ್ಟಾಗಿ ಪಾರ್ಲಿಮೆಂಟ್ ಗೆಲ್ಬೇಕಲ್ಲ. ಗೆಲ್ಲಕ್ಕೆ ಏನೇನು ಮಾನದಂಡ ಇದೆ, ಏನೇನು ಸೂತ್ರ ಇದೆ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಈ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ಆನಂದ್ ಬೈದ್ರ ಮನೆ ಈಗ ಸಂಪರ್ಕದಲ್ಲಿದ್ದಾರೆ. ಆನಂದ್, ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ಡಿನ್ನರ್ ಮೀಟಿಂಗ್ಗಳು ನಡೀತವೆ, ಆ ಪಾಲಿಟಿಕ್ಸ್ಗಳು ಬಹಳ ಜೋರಾಗಿ ಕಂಡು ಬರ್ತಾ ಇದೆ. ಮೂರು ಡಿಸಿಎಂ ಹುದ್ದೆ ಬಗ್ಗೆ ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ. ಈಗ ಆಲ್ರೆಡಿ ಒಬ್ರು ಡಿಸಿಎಂ ಇರುವಂತ ಸಂದರ್ಭದಲ್ಲಿ ಮೂರು ಡಿಸಿಎಂ ಆಗಬೇಕು, ಅದು ಸಮುದಾಯವಾರು ಕೊಡಬೇಕು ಅನ್ನೋದ್ರ ಬಗ್ಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಒತ್ತಾಯ ಕೇಳಿ ಬರ್ತಾ ಇದೆ ಅಂತಂದ್ರೆ ಯಾರಿದ್ದಾರೆ ಇದರ ಹಿಂದೆ, ಏನು ಲೆಕ್ಕಾಚಾರ ಅಂತ? ಕಳೆದ ಕೆಲವು ತಿಂಗಳ ಹಿಂದೆ ಕೂಡ ಸಹಕಾರ ಸಚಿವರಾಗಿರುವಂಥ ರಾಜಣ್ಣ ಅವರು 3 ಡಿಸಿಎಂ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದರು. ಆದರೆ ಕೇಂದ್ರ ನಾಯಕತ್ವ ಮಧ್ಯಪ್ರವೇಶ ಮಾಡಿದಂಥ ಕಾರಣಕ್ಕಾಗಿ ಈ ವಿಚಾರದ ಬಗ್ಗೆ ಗಂಭೀರವಾದಂಥ ಚರ್ಚೆಗಳು ಮುಂದುವರೆದಿರಲಿಲ್ಲ. ಅಂತಿಮವಾಗಿ ಈಗ ಲೋಕಸಭಾ ಚುನಾವಣೆ ನಡೀತಾ ಇರುವಂಥ, ಅಂದರೆ ತಯಾರಿ ನಡೀತಾ ಇರುವಂಥ ಈ ಸಂದರ್ಭದಲ್ಲಿ ಮತ್ತೆ 3 ಡಿಸಿಎಂ ವಿಚಾರ ಪ್ರಮುಖವಾಗಿ ಮುನ್ನೆಲೆಗೆ ಬರ್ತಾ ಇರುವಂಥ ಕಾರಣಕ್ಕಾಗಿ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಗೊಂದಲ ಉಂಟಾಗಿದೆ. ಸಂಘರ್ಷಮಯವಾಗಿರ್ತಕ್ಕಂಥ ವಾತಾವರಣ ಕೂಡ ಸೃಷ್ಟಿಯಾಗಿದೆ ಅಂದರೂ ಕೂಡ ತಪ್ಪಾಗಲಾರದು. ಯಾಕೆಂದರೆ ಕೇಂದ್ರ ನಾಯಕರು ತೆಗೆದುಕೊಂಡ ನಿರ್ಧಾರದಂತೆ ಒಬ್ಬರು ಡಿಸಿಎಂ ಮತ್ತು ಓರ್ವ ಸಿಎಂ ಅನ್ನುವ ಲೆಕ್ಕಾಚಾರದಲ್ಲಿ ಇಡೀ ಸಚಿವ ಸಂಪುಟವನ್ನು ರಚನೆ ಮಾಡುವಂಥ ಪ್ರಯತ್ನವನ್ನು ಕೇಂದ್ರ ನಾಯಕರು ಮಾಡಿದರು. ಅದರ ನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಡಿಸಿಎಂ ಆಗ್ತಿದ್ದ ಹಾಗೆಯೇ ಇನ್ನೊಂದು ಸಮುದಾಯಗಳಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಚರ್ಚೆಗಳು ನಡೆದರೂ ಕೂಡ ಯಾವುದೇ ರೀತಿಯ ಆದ್ಯತೆಯನ್ನು ಕೇಂದ್ರ ನಾಯಕತ್ವ ಕೊಟ್ಟಿರಲಿಲ್ಲ. ಆದರೆ ಈಗ ಮತ್ತೆ ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕ ಸಚಿವರುಗಳು ಈ ವಿಚಾರದಲ್ಲಿ ಗಟ್ಟಿಯಾಗಿರ್ತಕ್ಕ ಧ್ವನಿಯನ್ನು ಮೊಳಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಸಚಿವರುಗಳು ಹೇಳ್ತಾ ಇರುವಂಥ ಅಭಿಪ್ರಾಯಗಳು ಕೇವಲ ಇದು ಸಚಿವರ ಅಭಿಪ್ರಾಯಗಳಲ್ಲ, ಬದಲಾಗಿ ಇದರ ಹಿಂದೆ ಪ್ರಬಲವಾಗಿರುವಂಥ ಶಕ್ತಿ ಕೆಲಸ ಮಾಡ್ತಾ ಇದೆ ಅನ್ನುವಂಥ ಮಾತುಗಳು ಕೂಡ ಕಾಂಗ್ರೆಸ್ ಅಂಗಳದಲ್ಲಿ ಕೇಳಿ ಬರ್ತಾ ಇದೆ. ಯಾಕೆಂತಂದರೆ ಕೇವಲ ಸಹಕಾರ ಸಚಿವರಾಗಿರ್ತಕ್ಕಂಥ ರಾಜಣ್ಣ ಅಷ್ಟೇ ಅಲ್ಲ, ಬದಲಾಗಿ ಸತೀಶ್ ಜಾರಕಿಹೊಳಿ ಅವರು ಮಾತಾಡ್ತಾರೆ, MB ಪಾಟೀಲ್ ಅಂದರೆ ಮಾತಾಡ್ತಿದ್ದಾರೆ. ಮತ್ತು ಮುಖ್ಯವಾಗಿ ಮೊನ್ನೆ ಮೀಟಿಂಗ್ನಲ್ಲಿ ಸಭೆ ಸೇರಿರ್ತಕ್ಕಂಥ ಸಚಿವರುಗಳು ಕೂಡ ಅವ್ರದ್ದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಸಮುದಾಯಕ್ಕೆ ಒಬ್ಬರಂತೆ ಡಿಸಿಎಂ ಮಾಡಬೇಕು ಅನ್ನೋಂಥ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಕೇವಲ ಸಚಿವರ ಹೇಳಿಕೆಯಾಗಿ ಅಷ್ಟೇ ಆಗುಳಿದೆ. ಇದು ಹಿಂದೆ ಬೇರೆ ಏನೋ ಒಂದು ರಾಜಕೀಯವಾದ ಲೆಕ್ಕಾಚಾರ ಇದೆ ಅಂತಕ್ಕಂಥದ್ದು ಸಹಜವಾಗಿ ಎಲ್ಲರಿಗೆ ಗೊತ್ತಾಗ್ತಕ್ಕಂಥ ವಿಚಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈ ವಿಚಾರದ ಇನ್ನೂ ಕೂಡ ಮೌನ ಮುರಿದಿಲ್ಲ. ಆದರೆ ಡಿಸಿಎಂ ಆಗಿರುವಂಥ ಡಿ.ಕೆ. ಶಿವಕುಮಾರ್ ಈ ಒಂದು ಬೆಳವಣಿಗೆ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ. ಈ ಅಭಿಪ್ರಾಯಗಳ ಹೇಳಿಕೆ ಎಲ್ಲರೂ ಕೂಡ ಸ್ವಾತಂತ್ರ್ಯ ಇದೆ, ಬದಲಾಗಿ ಈ ಕುರಿತು ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಹೈಕಮಾಂಡ್ ಮುಕ್ತವಾಗಿದೆ. ಹೈಕಮಾಂಡ್ ಇದಕ್ಕೆ ಉತ್ತರವನ್ನು ಕೊಡುತ್ತೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಅಂದರೆ ಸಹಜವಾಗಿ ನಡೀತಾ ಇರತಕ್ಕಂಥ ಬೆಳವಣಿಗೆ ಮತ್ತು 3 ಡಿಸಿಎಂ ಆಗಬೇಕು ಅಂತಕ್ಕಂಥ ಅಭಿಪ್ರಾಯಗಳಿಗೆ ತೀವ್ರವಾದಂಥ ಅಸಮಾಧಾನವನ್ನು ಡಿ.ಕೆ. ಶಿವಕುಮಾರ್ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಈ ಎಲ್ಲ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ದರೆ ಇದು ಕೇವಲ ಸಚಿವರ ಹೇಳಿಕೆ ಅಷ್ಟೇ ಅಲ್ಲ, ಬದಲಾಗಿ ಪಕ್ಷದ ಒಳಗಡೆ ಎಲ್ಲವೂ ಕೂಡ ಸರಿ ಇಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಆ ಮೂಲಕ ಪಕ್ಷದ ಒಳಗಡೆ ನಡೀತಾ ಇರತಕ್ಕಂಥ ವಿದ್ಯಮಾನಕ್ಕೆ ಡಿ.ಕೆ. ಶಿವಕುಮಾರ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಸೈಡ್ಲೈನ್ ಮಾಡುವಂಥ ಪ್ರಯತ್ನ ಇದ್ರ ಹಿಂದಿದೆಯಾ ಅಂತಕ್ಕಂಥ ಚರ್ಚೆಗಳು ಸಹಜವಾಗಿ ಆರಂಭಗೊಳ್ತಾ ಇದೆ. ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.